ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನನ್ಯ ಲೈಫ್ ಸ್ಟೋರೀಸ್. ಇದು ಸಂಡೆಯ ವ್ಲಾಗ್. ಬೆಳಗ್ಗೆ ಬೇಗ ಎದ್ದು ಪಿರಿಯಾಪಟ್ಟಣ ದೇವಸ್ಥಾನಗಳಿಗೆ ಹೋಗೋಣ ಅಂತ ಪ್ಲಾನ್ ಆಗಿತ್ತು. ಸೊ ಇದು ಶಕ್ತಿ ದೇವತೆಗಳ ನಗರ ಅಂತಲೇ ಹೆಸರುವಾಸಿಯಾಗಿದೆ. ದೇವ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಬಟ್ ನಾನೀಗ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಮಧ್ಯಾಹ್ನ ಲಂಚಿಗೆ ಸ್ಯಾಂಡ್ವಿಚ್ ಹಾಗೂ ಪಾಸ್ತಾ ಮಾಡಬೇಕು ಅಂತ ಅಂದ್ಕೊಂಡೆ. ಆ ರೆಸಿಪಿನ ಇಲ್ಲಿ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಟೋಸ್ಟ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು: 1 ಕಪ್ ತುರಿದಿಟ್ಟಿರೋ ಕ್ಯಾರೆಟ್ನ ತೊಗೋಬೇಕು. ಹಾಗೆ ಒಂದು ಸೌತೆಕಾಯಿನ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಬೌಲ್ ಪನ್ನೀರನ್ನ ತೊಗೊಂಡು ಅದನ್ನು ಚೆನ್ನಾಗಿ ಗ್ರೇಟ್ ಮಾಡಿಟ್ಕೊಂಡಿದ್ದೀನಿ. ಇದು ಬಟರ್, ನಾನು ಇಲ್ಲಿ ಅಮೂಲ್ ಬಟರ್ ತೊಗೊಂಡಿದ್ದೀನಿ 2 ಕ್ಯೂಬ್ಸ್. ಟೊಮೊಟೊ ಹಣ್ಣನ್ನ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ 1 ಬೌಲ್ ಆಫ್ ಕಾರ್ನ ತೊಗೊಂಡಿದ್ದೀನಿ, ಬೇಯಿಸಿಟ್ಕೊಂಡಿಲ್ಲ. ಪಲ್ಯ ಮಾಡ್ಕೊಳ್ಳುವಾಗ ಬೇಯಿಸ್ಕೊಬೋದು ಅಂತ 1 ಬೌಲ್ ಆಫ್ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. 1 ದಪ್ಪ ಸೈಜಿನ ಈರುಳ್ಳಿ ತೊಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ನಾನಿಲ್ಲಿ ಪೆಪ್ಪರ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಚಿಲ್ಲಿ ಪೌಡರ್ ಬೇಕಂದರೆ ಯೂಸ್ ಮಾಡ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನಾನಿಲ್ಲಿ ಟೋಸ್ಟ್ಗೆ ಓಟ್ಸ್ ಪ್ಲಸ್ ವೀಟ್ ಬ್ರೆಡ್ನ ತೊಗೊಂಡಿದ್ದೀನಿ. ಇದು ನಂದಿನಿ ಮಿಲ್ಕ್ ಡೈರಿಲಿ ಸಿಗುತ್ತೆ. ಅರೌಂಡ್ 55 ರುಪೀಸ್ ಅಂದ್ಕೊಳ್ತೀನಿ. ಹೋಗಿ ಚೆಕ್ ಮಾಡಿ. ಸೊ ನಾನಿಲ್ಲಿ ಫಸ್ಟು ತೊಗೊಂಡಿರೋ ಎಲ್ಲ ತರಕಾರಿನೂ ಬೇಯಿಸ್ಕೊಳ್ತೀನಿ. ಗ್ಯಾಸ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಆವಾಗಲೇ ಅಮೂಲ್ ಬಟರ್ನ ತೋರಿಸಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಆಯಿಲ್ ಆಗಲಿ ಅಥವಾ ಗೀ ಆಗಲಿ ಯೂಸ್ ಮಾಡ್ತಾ ಇಲ್ಲ. ಸೊ ಬಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಬಿಸಿಯಾಗಿ ಕರಗಿದ ಮೇಲೆ ಅದಕ್ಕೆ ನಾವು ತೊಗೊಂಡಿರೋಂಥ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ಫಸ್ಟಿಗೆ ನಾನು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಮೇಲೆ ಅದಕ್ಕೆ ಕ್ಯಾಪ್ಸಿಕಮ್ ಏನು ಕಟ್ ಮಾಡಿಟ್ಕೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕ್ಯಾಪ್ಸಿಕಮ್ ಒಂದು 2 ನಿಮಿಷ ಫ್ರೈ ಆದರೆ ಸಾಕು. ಅದ್ರ ಕ್ರಿಸ್ಪಿನೆಸ್ ಹಾಗೆ ಇರಬೇಕು. ಆಮೇಲೆ ತೊಗೊಂಡಿರೋವಂಥ ಹಸಿ ಕಾರ್ನ ಆ್ಯಡ್ ಮಾಡಿ ಅದನ್ನು ಸಹ ಒಂದು 2 ನಿಮಿಷ ಬಾಡಿಸ್ಕೊಬೇಕು. ಫಸ್ಟು ವೆಜಿಟೇಬಲ್ಸ್ನ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಇವಾಗ ತುರಿದಿಟ್ಟಿರೋ ಕ್ಯಾರೆಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಹಾಕಿ 2 ಮಿನಿಟ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಳ್ಬೇಕು. ಇದನ್ನ ಕ್ಲೋಸ್ ಮಾಡಿ 2 ಮಿನಿಟ್ಸ್ ಅದನ್ನು ಲೋ ಫ್ಲೇಮಲ್ಲಿ ಬೇಯೋಕ್ಕೆ ಬಿಡಬೇಕು. ಫಸ್ಟ್ ನಾನಿಲ್ಲಿ ತುರಿದಿರೋ ಪನ್ನೀರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಸ್ಮಾಲ್ ಕ್ಯೂಬ್ಸ್ ಆಗು ಕಟ್ ಮಾಡ್ಕೋಬೋದು. ಬಟ್ ಇಲ್ಲಿ ತರಕಾರಿ ಎಲ್ಲನೂ ಸಣ್ಣದಾಗಿ ಹಚ್ಕೊಂಡಿರೋದ್ರಿಂದ ತುರಿದಿರೋ ಪನ್ನೀರ್ ಹಾಕಿದ್ರೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಖಾರಕ್ಕೆ ಇಲ್ಲಿ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1/4 ಚಮಚ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು 3 ಮೆಂಬರ್ಸ್ಗೆ ನಾನು ಮಾಡ್ತಾ ಇರೋವಂಥದ್ದು. ನಿಮಗೆ ಇನ್ನೂ ಕ್ವಾಂಟಿಟಿ ಹೆಚ್ಚಾಗಬೇಕು, ಇನ್ನೂ ಜಾಸ್ತಿ ಮೆಂಬರ್ಸ್ ಇದ್ದಾರೆ ಅಂದರೆ ನೀವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ವೆಜಿಟೇಬಲ್ಸ್ನ ಆ್ಯಡ್ ಮಾಡಿಟ್ಕೊಳ್ಳಿ. ಇಲ್ಲಿ ಲಿಡ್ ಕ್ಲೋಸ್ ಮಾಡಿ ಅದನ್ನು 2 ಮಿನಿಟ್ಸ್ ಬೇಯಕ್ಕೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಟೋಸ್ಟ್ ಮಾಡೋಕ್ಕೆ ಒಂದು ತವಾ ತೊಗೊಂಡು ಅದರಲ್ಲಿ ನಾನು ಬ್ರೆಡ್ನೆಲ್ಲ ಬೇಯಿಸಿ ಎತ್ತಿಟ್ಕೊಬಿಡ್ತೀನಿ. ಸೊ ದಟ್ ಪಲ್ಯ ಆಗಿದ ತಕ್ಷಣ ನಾವು ಅದನ್ನು ಆ್ಯಡ್ ಮಾಡ್ಕೋಬೋದು. ಸೊ ನಾನು ಆವಾಗಲೇ ತೋರಿಸ್ದಂಗೆ ನಾನಿಲ್ಲಿ ವೀಟ್ ಪ್ಲಸ್ ಓಟ್ಸ್ ಬ್ರೆಡ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಮಾಲ್ ಕ್ಯೂಬಷ್ಟು ಬಟರ್ನ ತೊಗೊಂಡಿದ್ದೀನಿ. ನಾನು ಹಾಗೆ ಹೇಳ್ದಂಗೆ ಗೀ ಅಥವಾ ಎಣ್ಣೆ ಏನೂ ಬಳಸ್ತಾ ಇಲ್ಲ, ಬಟರಲ್ಲೇ ಮಾಡಿರೋವಂಥದ್ದೆಲ್ಲನೂ. ಬ್ರೆಡ್ನ ಪ್ಯಾನ್ ಮೇಲೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ 2 ಸೈಡ್ಸು ರೋಸ್ಟ್ ಆಗೋ ಥರ ಫ್ರೈ ಮಾಡ್ಕೋಬೇಕು. ನಿಮ್ಮ ಮನೆಗಳಲ್ಲಿ ಟೋಸ್ಟರ್ ಇದ್ದರೆ ನೀವು ಡೈರೆಕ್ಟಾಗಿ ಸ್ಟಫಿಂಗ್ನೆಲ್ಲ ಬ್ರೆಡ್ ಮಧ್ಯದಲ್ಲಿ ಇಟ್ಟು ಟೋಸ್ಟ್ನ ಮಾಡ್ಕೋಬೋದು. ಇಲ್ಲಿ ನಾನು ಇಲ್ಲದೇ ಇರೋ ಕಾರಣ ನಾನು ಪ್ಯಾನಲ್ಲೇ ಟೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬ್ರೆಡ್ ಇಲ್ಲಿ ಟೋಸ್ಟ್ ಆಗಿದೆ ಚೆನ್ನಾಗಿ. ಅದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಂಡು ಆವಾಗಲೇ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಸೌತೆಕಾಯಿನ ಹೀಗೆ ಜೋಡಿಸ್ಕೊಳ್ತಾ ಇದ್ದೀನಿ. 4 ಸೌತೆಕಾಯಿ ಇಟ್ಟು ಅದ್ರ ಮೇಲೆ 2 ಟೊಮೊಟೊ ಹಣ್ಣು ಇಟ್ಟು ನಾನೇನು ಸ್ಟಫ್ನ ರೆಡಿ ಮಾಡ್ಕೊಂಡಿದ್ನೋ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈವನಾಗಿ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಒಂದು ಬ್ರೆಡ್ ಸ್ಲೈಸ್ನ ಇಟ್ಟರೆ ಬ್ರೆಡ್ ಟೋಸ್ಟ್ ಇಸ್ ರೆಡಿ ಟು ಈಟ್. ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಬ್ರೆಡ್ ಟೋಸ್ಟ್ ತಿನ್ನೋಕ್ಕೆ ನಮ್ಮ ಮನೆಗೆ 2 ಗೆಸ್ಟ್ ಬಂದುಬಿಟ್ಟಿದ್ದಾರೆ. ಅವ್ರು ಯಾರು ಅಂತ ನೋಡ್ಕೊಂಬನ್ನಿ.
ಹೇಗಿದ್ದಾರೆ ನಮ್ಮನೆ ಗೆಸ್ಟು. ಪಾಸ್ತಾದನ್ನೂ ರೆಡಿ ಮಾಡಿಕೊಟ್ಬಿಡೋಣ ಅಂತ ಹೇಳಿ ಇವಾಗ ಪಾಸ್ತಾ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಪಾಸ್ತಾ ಮಾಡೋಕ್ಕೆ ಒಂದು ಪ್ಯಾನಿಗೆ ನಾವು ಅರ್ಧ ಲೀಟರಷ್ಟು ನೀರನ್ನ ಹಾಕೋಬೇಕು. ಫಸ್ಟು ಪಾಸ್ತಾನ ಇಲ್ಲಿ ಬೇಯಿಸ್ಕೊಂಡು ಬಿಡೋಣ. ಸೊ ದ್ಯಾಟ್ ನೆಕ್ಸ್ಟ್ ಏನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನು ಶೇರ್ ಮಾಡ್ಕೊಳ್ತಾ ಹೋದರೆ ನಿಮಗೂ ನೋಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ನಾನಿಲ್ಲಿ ಅರ್ಧ ಲೀಟರ್ ನೀರು ಹಾಕಿದ್ಮೇಲೆ ಅದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ತಿದ್ದೀನಿ. ಯಾಕಂದರೆ ಒಂದಕ್ಕೊಂದು ಪಾಸ್ತಾ ಅಂಟ್ಕೋಬಾರ್ದಲ್ವ, ಅದಕ್ಕೋಸ್ಕರ. ಸೊ ಪಾಸ್ತಾ ನೀರಲ್ಲಿ ಬೇಯಿಸಿದ ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಲಿಲ್ಲ ಅಂದರೆ ಪಾಸ್ತಾ ಸ್ವಲ್ಪ ಸಪ್ಪೆ ಆಗಿಬಿಡುತ್ತೆ. ನಾವು ಸ್ಟಫಿಂಗಿಗೆ ಏನೇ ಉಪ್ಪು ಹಾಕಿದ್ರೂ ಒಂಚೂರು ಪಾಸ್ತಾ ಬೇಯಿಸೋಕ್ಕೆ ಉಪ್ಪು ಹಾಕಲೇಬೇಕು. ಇಲ್ಲಿ ನಾನು 1 ಕಪ್ ಹಸಿ ಕಾರ್ನ್ ತೊಗೊಂಡಿದ್ದೀನಿ, ಟೊಮೊಟೊನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಟರ್ ಮತ್ತು ಚೀಸ್ ಎರಡನ್ನೂ ತೊಗೊಂಡಿದ್ದೀನಿ. ಚೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಪಾಸ್ತಾ ತುಂಬಾ ಚೆನ್ನಾಗಾಗುತ್ತೆ ಚೀಸ್ ಹಾಕೋದ್ರಿಂದ ಕೊನೆಯಲ್ಲಿ. ಹಾಗೆ ನಾನು 1 ಕಪ್ ಬ್ರೋಕೊಲಿ ತೊಗೊಂಡಿದ್ದೀನಿ, 1 ಕಪ್ ಮಶ್ರೂಮ್ ತೊಗೊಂಡಿದ್ದೀನಿ. ಸೊ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಕಪ್ ಆನಿಯನ್ ತೊಗೊಂಡಿದ್ದೀನಿ, 1 ಕಪ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಸ್ಪ್ರಿಂಗ್ ಪಾಸ್ತಾನ ತೊಗೊಂಡಿದ್ದೀನಿ. ಎಂದಿನಂತೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಾನು ಆಯಿಲ್ ತೊಗೊಂಡಿದ್ದೀನಿ. ಇದನ್ನೆಲ್ಲನೂ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ. ಆಗಲೇ ನಾವು ಎಣ್ಣೆ ಮತ್ತು ಉಪ್ಪು ಹಾಕಿ ಇಟ್ಟಿದ್ವಲ್ವ ನೀರು, ಅದು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಅದಕ್ಕೆ ನಾವು ತೊಗೊಂಡಿರೋಂಥ ಪಾಸ್ತಾನೆಲ್ಲ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಬೇಯಿಸಿಟ್ಕೋಬೇಕು. ಒಂದು 10 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಪಾಸ್ತಾ ರೆಡಿಯಾಗಿ ಹೋಗ್ಬಿಡತ್ತೆ. ಪಾಸ್ತಾ ಇವಾಗ ಚೆನ್ನಾಗಿ ಬೆಂದಿದೆ. ಅದನ್ನು ಒಂದು ಪಾತ್ರೆಗೆ ಶೋಧಿಸಿಟ್ಕೋಬೇಕು. ಸೊ ಇದು ಬಿಸಿ ಬಿಸಿ ಆಗಿರೋದ್ರಿಂದ ನೀವು 1 ಕಪ್ಪು ಇದಕ್ಕೆ ತಣ್ಣೀರನ್ನು ಹಾಕಿದ್ರೆ ಪಾಸ್ತಾ ಎಲ್ಲ ಬಿಡಿ ಬಿಡಿಯಾಗಿ ಬಿಟ್ಕೊಳ್ಳುತ್ತೆ. ಇಲ್ಲಿ ನೋಡಿ ಪಾಸ್ತಾ ಎಷ್ಟು ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಮತ್ತೆ ಅದೇ ಪ್ಯಾನನ್ನು ಬಿಸಿ ಮಾಡಿ ನಾವು ತೊಗೊಂಡಿರೋ ಅಂಥ ಬಟರ್ನ ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಹಾಕಿರೋ ಬೆಣ್ಣೆ ಕರಗಿದ ಮೇಲೆ ನಾವು ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕ್ರಿಸ್ಪಿನೆಸ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್. ಫ್ರೈ ಆದಮೇಲೆ ನಾನಿಲ್ಲಿ ಮಶ್ರೂಮ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ 1 ಕಪ್ ಸ್ವೀಟ್ ಕಾರ್ನ್, 1 ಕಪ್ ಬ್ರೋಕೊಲಿ, ಹಾಗೆ 1 ಕಪ್ ಟೊಮೊಟೊನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಹಿಮಾಲಯನ್ ಪಿಂಕ್ ಸಾಲ್ಟ್ನ ಬಳಸ್ತಾ ಇದ್ದೀನಿ. ಹಾಗೆ ಖಾರಕ್ಕೆ 1/4 ಚಮಚ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಮ್ಯಾಗಿ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಪಾಸ್ತಾಗೆ ಅಂತಲೇ ಹೇಳ್ಬೋದು. ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 2 ಮಿನಿಟ್ಸ್ ಕುಕ್ ಆಗೋಕ್ಕೆ ಬಿಡಬೇಕು. ಅಷ್ಟು ವೆಜಿಟೇಬಲ್ಸ್ ಚೆನ್ನಾಗಿ ಕುಕ್ ಆದಮೇಲೆ ಅದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ಬೇಯಿಸಿಟ್ಕೊಂಡಿರ್ತೀವೋ ಆ ಪಾಸ್ತಾನ ಆ ವೆಜಿಟೇಬಲ್ಸ್ಗೆ ಆ್ಯಡ್ ಮಾಡಿಕೊಂಡು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟ್ಗೆ ಚೀಸ್ನ ಆ್ಯಡ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ 1 ಮಿನಿಟ್ ಬಿಟ್ಟರೆ ನೆಕ್ಸ್ಟ್ ಪಾಸ್ತಾ ಇಸ್ ರೆಡಿ ಟು ಈಟ್. ಸೊ ದ್ಯಾಟ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಬಾಯ್. ಗುಡ್ ನೈಟ್.